ಮನುಷ್ಯ ದೇವರನ್ನ ಮೀಟ್ ಮಾಡಿದ ಜಾಗ ಅಂತೆ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಜೀಸಸ್ ಬ್ಯಾಪ್ಟೈಸ್ಡ್ ಆಗಿದ್ದ ಜಾಗ. ನೋಡ್ತಿದ್ರಲ್ಲ ನೀವು, ಆ ಚರ್ಚಲ್ಲಿ ಜೀಸಸ್ ಬ್ಯಾಪ್ಟೈಸ್ಡ್ ಆಗಿತ್ತು. ಕ್ರಿಶ್ಚಿಯನ್ ಆಗ್ಬಿಟ್ಟೆ ಕಣ ನೀನು ಇವಾಗ. ಹೌದಾ? ಇಲ್ಲ, ಬ್ಯಾಪ್ಟೈಸ್ಡ್ ಆಗಿಲ್ಲ ನಾನು, ಹಿಂದೂನೇ, ಕ್ರಿಶ್ಚಿಯನ್ ಅಂತೂ ಆಗಿಲ್ಲ ನಾನು. ಬ್ಯಾಪ್ಟೈಸ್ಡ್ ಆಗ್ತಾ ಇದ್ದಾರೆ ನೋಡಿ ಅವ್ರೀಗ. ಒಂದು ಊರು ಅಷ್ಟೇ ಕ್ರಿಶ್ಚಿಯನ್ ಆಗೋದ್ರ. ಫ್ಲೈಯಿಂಗ್ ಪಾಸ್ಪೋರ್ಟ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಮಸ್ಕಾರ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಜೀಸಸ್ ಬ್ಯಾಪ್ಟೈಸ್ಡ್ ಆಗಿದ್ದ ಜಾಗ. ಇಲ್ಲಿಂದ 7 ಮೀಟರ್ ಅಷ್ಟೇ ಇಸ್ರೇಲ್ ಇರೋದು. ಹೈ ಮಿಲಿಟ್ರಿ ಝೋನ್ಗೆ ಹೋಗ್ತೀವಿ. ಇಲ್ಲಿ ಹೋಗೋದು ಒಂದು ಸ್ವಲ್ಪ ಕಷ್ಟನೇ, ಯಾಕಂದರೆ ಇಸ್ರೇಲ್ಗೂ ಮತ್ತು ಜಾರ್ಡನ್ಗೂ ಸಖತ್ ವಾರ್ ನಡೀತಾ ಇದೆ ಇಲ್ಲಂತೂ. ಅಂಥ ಜಾಗಕ್ಕೆ ಹೋಗೋಣ, ಬನ್ನಿ ಹೋಗಿ ನೋಡೋಣ ಒಳಗಡೆ. ಒಂಥರ ಹೈ ಟೆನ್ಷನ್ ಇರೋ ಜಾಗ, ಯಾಕೆಂದರೆ ಬ್ಯಾಪ್ಟೈಸ್ ಸೈಟ್ನ ಒಂದು ಕಡೆ ಇಸ್ರೇಲ್ ಅವ್ರು ನಮ್ಮದು ಅಂತಾರೆ, ಒಂದು ಕಡೆ ಜಾರ್ಡನ್ ಅವ್ರು ನಮ್ಮದು ಅಂತಾರೆ. ಅದು ವರ್ಷಾನುಗಟ್ಲೆಯಿಂದ ಜಗಳ ನಡೀತಾನೇ ಇದೆ ಅವರಿಬ್ಬರಿಗೆ. ಸೊ ದಿಸ್ ವಿಲ್ ಬಿ ವೆರಿ ಮಿಲಿಟರೈಸ್ ಝೋನ್. ಎಂಟ್ರ್ ಆಗ್ತಾ ಇದ್ದೀವಿ ನಾವೀಗ ಜೀಸಸ್ ಬ್ಯಾಪ್ಟೈಸ್ ಸೈಟ್ಗೆ. That building behind the trees, that one with the dome. This is the baptism site in Israel. So we're going to walk until there. ಇದು ಇಡೀ ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರಿಗೆ ಒನ್ ಆಫ್ ದ ಸೇಕ್ರೆಡ್ ಜಾಗ ಅಂತ ಹೇಳ್ಬೋದು. ಹೆವಿ ಮಿಲಿಟರಿ ಝೋನ್ ಇದೆ ಇಲ್ಲಿ. ಕ್ರಿಶ್ಚಿಯನ್ಸ್ಗೆ, ಕ್ರಿಶ್ಚಿಯಾನಿಟಿ ಅವ್ರಿಗೆ ಒಂದು ಆಫ್ ದ ಯುನೀಕ್ ಅಂದರೆ ಸೇಕ್ರೆಡ್ ಜಾಗ ಬಂದ್ಬಿಟ್ಟು ಈ ಬ್ಯಾಪ್ಟಿಸಮ್ ಸೈಟ್. ಜೀಸಸ್ ಇಲ್ಲೇ ಬ್ಯಾಪ್ಟೈಸ್ಡ್ ಆಗಿದ್ದು. ಅಂಥ ಜಾಗಕ್ಕೆ, ಅಂಥ ಕ್ರಿಶ್ಚಿಯಾನಿಟಿಯ ಪವಿತ್ರವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ವಿ, ಬನ್ನಿ. ಇನ್ನೊಂದೇನು ಹೇಳ್ತಾರೆ ಗೊತ್ತಾ? ಇಲ್ಲಿ ಮನುಷ್ಯ ದೇವರನ್ನು ಮೀಟ್ ಮಾಡಿದ ಜಾಗ ಅಂತೆ ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರ ಪ್ರಕಾರ. ಒಂಥರ ಸೇಕ್ರೆಡ್ ಜಾಗ. ಈ ಜಾಗ ನೋಡೋಕ್ಕೆ ಕ್ರಿಶ್ಚಿಯನ್ಸ್ ಅವರು ಎಷ್ಟೋ ತಿಂಗಳ ಕಾಲ ದುಡ್ಡು ಉಳಿಸ್ಕೊಂಡು ಇಲ್ಲಿ ಜಾಗ ನೋಡೋಕ್ಕೆ ಬರ್ತಾರೆ. ಅಂಥ ಪವಿತ್ರವಾದ ಜಾಗ ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಈಗ. ಬನ್ನಿ ನಿಮ್ಗೆ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ, ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ. ಹಿಂಗೆ ಕೆಳಗಡೆ ನಡ್ಕೊಂಡು ಹೋಗ್ಬೇಕು ನಾವು. ಒಂದು 700-800 ಮೀಟರು ಜಾರ್ಡನ್ ರಿವರ್ಗೆ ಹೋಗ್ಬಿಡ್ತೀವಿ ನಾವು. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಜಾರ್ಡನ್ ಸೈಡು. ಇದು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಜಾರ್ಡನ್ ರಿವರು. ಆ ಸೈಡ್ ಬಂದ್ಬಿಟ್ಟು ಇಸ್ರೇಲು. ಬರೀ 7 ಮೀಟರ್ ಗ್ಯಾಪ್ ಇರೋದು ಜಾರ್ಡನ್ಗೂ ಇಸ್ರೇಲ್ಗೆ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಬ್ಯಾಪ್ಟಿಸಮ್ ಸೈಟು. ಆಮೇಲೆ ಇಸ್ರೇಲ್ ಅವರು ಜೀಸಸ್ ಅವರು ಬ್ಯಾಪ್ಟೈಸ್ಡ್ ಆಗಿದ್ದಿಲ್ಲ ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಈ 2 ಕಂಟ್ರಿಗಳ ಮಧ್ಯೆ ವಾರ್ ನಡೀತಾನೆ ಇದೆ. ಹೆವಿ ಮಿಲಿಟರೈಸ್ ಝೋನ್ ಇದು. ಯಾಕೆಂದರೆ ಇಸ್ರೇಲು ಜಾರ್ಡನ್ 7 ಮೀಟರ್ ಇದೆಯಲ್ಲ, ಈ ಸೈಡ್ ಬಂದ್ಬಿಟ್ಟು ಜಾರ್ಡನ್ ಅವರು ಜೀಸಸ್ ಅವ್ರು ಇಲ್ಲಿ ಬ್ಯಾಪ್ಟೈಸ್ಡ್ ಆಗಿದ್ದು ಅಂತ ಹೇಳ್ತಾರೆ. ಇಸ್ರೇಲ್ ಅವರು ಟೂರಿಸಮ್ನ ಅಟ್ರಾಕ್ಟ್ ಮಾಡೋಕ್ಕೆ ಇಲ್ಲಿ ಬ್ಯಾಪ್ಟೈಸ್ಡ್ ಆಗಿದ್ದು ಅಂತ ಹೇಳ್ತಾರೆ. ಯಾಕೆಂದರೆ ಕ್ರಿಶ್ಚಿಯನ್ ಟೂರಿಸಮ್ಗಳು ಬರ್ತಾರೆ, ಡೆವಲಪ್ ಆಗುತ್ತೆ ಅಂತ. ಇಲ್ಲಿ ತುಂಬ ರಿಲಿಜಿಯಸ್ ಟ್ರಾವೆಲ್ ಮಾಡ್ತಾರೆ, ಇಂಡಿಯಾದಿಂದ ಆಗಿರ್ಬೋದು, ಬೇರೆ ಬೇರೆ ಪಾರ್ಟ್ಸ್ ಆಫ್ ವರ್ಲ್ಡ್. ಈಗ ಮೆಕ್ಕಾ ಹೆಂಗೆ ಫೇಮಸ್ಸು ಮುಸ್ಲಿಮ್ಸ್ ಅವ್ರಿಗೆ, ಈ ಸೈಟ್ ಬಂದು ತುಂಬ ಕ್ರಿಶ್ಚಿಯನ್ಸ್ಗೆ ಪವಿತ್ರವಾದ ಜಾಗ. ಅದಕ್ಕೆ ಸಖತ್ತು ಮಿಲಿಟ್ರಿ ಅವರು. ಆಮೇಲೆ ಜಗಳ ನಡೀತಾನೆ ಇದೆ, ಇಲ್ಲಾಗಿದ್ದು ಜೀಸಸ್ ಬಾರ್ಡ್ರಲ್ಲಿ ಇರೋದ್ರಿಂದ ಮಾತ್ರ. ಅದು ಎಷ್ಟು 7 ಮೀಟರ್ ಅಲ್ವಾ? 7 ಮೀಟರ್. ಇಸ್ರೇಲ್ ಪೊಲೀಸ್ ಅವ್ರು ಕೂಡ ಮುಂದೆ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ವಿಡಿಯೋಗ್ರಫಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕಂದರೆ ಪೀಸ್ ಝೋನ್ ಇದು. ಇದನ್ನ ಅರ್ಕೊಂಡು ಹೋಗ್ತಿದ್ದಲ್ಲ ಕಿರಣ, ಎಲ್ಲ ಜಾರ್ಡನ್ ರಿವರ್ ಇದು. ಇದು ಬಂದು ಹೋಲಿಯಸ್ಟ್ ಪ್ಲೇಸ್ ಇಡೀ ಕ್ರಿಶ್ಚಿಯಾನಿಟಿಗೆ, ಏಕೆಂದರೆ ಇಲ್ಲೇ ಜೀಸಸ್ ಬ್ಯಾಪ್ಟೈಸ್ಡ್ ಆಗಿರೋದು. ಆ ಚರ್ಚ್ ನೋಡ್ತಿದ್ದೀರಲ್ಲ ನೀವು, ಆ ಚರ್ಚಲ್ಲೇ ಜೀಸಸ್ ಬ್ಯಾಪ್ಟೈಸ್ಡ್ ಆಗಿತ್ತು. ಬನ್ನಿ ತೋರಿಸ್ತೀನಿ. ಇಲ್ಲಿದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲಿ ಬ್ಯಾಪ್ಟೈಸ್ ಆಗಿದ್ದು ಜೀಸಸ್ ಅವರು. ಅಲ್ಲಿ ಚಾಪಲ್ಲು, ಆಮೇಲೆ ಅಲ್ಲಿ ಚರ್ಚು. ಏನಕ್ಕೆ ಇಲ್ಲಿ ಈ ಜಾಗದಲ್ಲಿ ಬ್ಯಾಪ್ಟೈಸ್ಡ್ ಆಗಿದ್ದು ಅಂತ ಹೇಳಿದ್ವಿ ಅಂದರೆ, ಎಷ್ಟೊಂದು ವರ್ಷಗಳ ಕಾಲ ಇಲ್ಲಿ ಬರೀ ಚರ್ಚು ಬಿಲ್ಡ್ ಮಾಡಿ ಬಿದ್ದೋಗ್ತಿತ್ತಂತೆ. ಇಲ್ಲೇ ಕಟ್ಟಕ್ಕೆ ಟ್ರೈ ಮಾಡಿದ್ದಾರೆ. ಏನಕ್ಕೆ ಅಂದರೆ ಇಲ್ಲಿ ಜಾರ್ಡನ್ ಕ್ಲೋಸ್ ಅಲ್ವಾ, ನೀರಲ್ಲಿ ಉಪ್ಪಿನಾಂಶ ಜಾಸ್ತಿ ಇದರಿಂದ ಚರ್ಚ್ ಬಿದ್ದೋಗ್ತಿತ್ತಂತೆ. ಅದಕ್ಕೆ ಈ ಜಾಗದಲ್ಲಿ ಬ್ಯಾಪ್ಟೈಸ್ಡ್ ಆಗಿದ್ದು ಅಂತ ಕ್ಲೈಮ್ ಮಾಡ್ತಾರೆ. ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿ ಹೆಡ್ ಇದ್ದಾರಲ್ಲ, ಪೋಪ್ ಅವ್ರು ಬಂದ್ಬಿಟ್ಟು ಇಲ್ಲೇ ಸ್ಥಾಪನೆ ಮಾಡಿದ್ದು ಅದನ್ನು. ಇವರು ಜೀಸಸ್ ಅವ್ರು ಇಲ್ಲಿ ಬ್ಯಾಪ್ಟೈಸ್ಡ್ ಆಗಿದ್ದು ಅಂತ. ಈ ಥರ ಜಾಗನ ಇಷ್ಟು ಖಾಲಿಯಾಗಿ ನಿಮಗೆ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸಾವಿರಾರು ಜನ ತುಂಬಿರ್ತಾರೆ. ಬಟ್ ಇದೇ ಜಾಗದಲ್ಲಿ ಜೀಸಸ್ ಅವರು ಬ್ಯಾಪ್ಟೈಸ್ಡ್ ಆಗಿದ್ದು. ಇದು ಹೇಳಿದ್ನಲ್ಲ, ಇದು ಅಲ್ಲಿ ಕೆಳಗಡೆ ಸ್ಪ್ರಿಂಗ್ ವಾಟರ್, ಕೆಳಗಡೆ ಭೂಮಿ ಕೆಳಗಡೆಯಿಂದ ನೀರು ಬರುತ್ತೆ ಅಲ್ಲಿ. ಮತ್ತು ಅದು ಚಾಪೆಲ್ಲು. ಜಾನ್ ದ ಬ್ಯಾಪ್ಟಿಸ್ಟ್ ಅವರು ಬ್ಯಾಪ್ಟೈಸ್ ಮಾಡಿದ್ದು ಜೀಸಸ್ ಅವ್ರನ್ನ. ಹಿಂಗೆ ಮುಂದ್ಗಡೆ ಹೋದರೆ ಜಾರ್ಡನ್ ರಿವರ್ ಸಿಗುತ್ತೆ, ಅಲ್ಲೂ ಹೋಗೋಣ ಬನ್ನಿ. ನೋಡಿ, ಇದು ಆಗಿನ ಕಾಲದಲ್ಲಿ ಕಟ್ಟಿದ ಚರ್ಚಿಲ್ಲಿ. ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಸ್ಪ್ರಿಂಗ್ ವಾಟ್ರು, ಭೂಮಿ ಕೆಳಗಡೆಯಿಂದ ನೀರು ಬರ್ತಿತ್ತಂತೆ. ಆ ಜಾಗದಲ್ಲಿ ಜೀಸಸ್ ಅವರು ಬ್ಯಾಪ್ಟೈಸ್ಡ್ ಆಗಿದ್ದು ಅಂತ ಹಿಸ್ಟ್ರಿ, ಪುರಾತನ ಇತಿಹಾಸ ಹೇಳುತ್ತೆ. ಸೊ ಎಷ್ಟು ನಂಬೋದೋ ಎಷ್ಟು ನಿಜಾನೋ ಗೊತ್ತಿಲ್ಲ. ಕೆಲವರು ಇಲ್ಲೇ ಹೇಳ್ತಾರೆ ಇಲ್ಲಾಗಿದ್ದು ಅಂತ ಜಾರ್ಡನ್ ಅವರು. ಆದರೆ ಇಸ್ರೇಲ್ ಅವರು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಚರ್ಚು, ಅದು ಇಸ್ರೇಲ್ ಕಡೆ. ಇಸ್ರೇಲ್ ಅವರು ಅಲ್ಲಾಗಿದ್ದು ಅಂತ ಹೇಳ್ತಾರೆ. ಸೊ ಹಿಸ್ಟ್ರಿ
ಇತಿಹಾಸ ಎಷ್ಟು ನಿಜಾನೋ ಸುಳ್ಳೋ ಆ ದೇವ್ರಿಗೆ ಗೊತ್ತು. ಬಂದರೆ ನಾವೀಗ ಇಸ್ರೇಲ್ ಜಾರ್ಡನ್ ಬಾರ್ಡರ್ಗೆ. ಆ ಕಡೆ ಕಾಣಿಸ್ತಾ ಇದೆಯಲ್ಲ ನೋಡಿ, ನಿಮಗೆ 7 ಮೀಟ್ರು ನಿಮ್ಗೆ ಅಲ್ಲಿ ಇಸ್ರೇಲ್ ಫ್ಲ್ಯಾಗ್ ಕಾಣಿಸ್ತಾ ಇದೆ ನೋಡಿ. ಆದರೆ ಸಖತ್ ಟೆನ್ಷನ್ ಇರೋ ಏರಿಯಾ ಇದು. ಮಿಲ್ಟ್ರಿ ಅವರು ಎಲ್ಲ ಸಖತ್ ಜನ ಇರ್ತಾರೆ. ಮಿಲ್ಟ್ರಿ ಅವರು ಇದ್ದಾರೆ ನೋಡಿ ಇಲ್ಲೇ. ನಾವೀಗ ಜಾರ್ಡನ್ ರಿವರ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅದು ಕ್ಲೋಸ್ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ 7 ಮೀಟ್ರಲ್ಲಿ, ಅದು ಬಂದ್ಬಿಟ್ಟು ಇಸ್ರೇಲ್ ಬಾರ್ಡರು. ಸೊ ಇದು ಆದಷ್ಟು ಕ್ಲೋಸು. ಸೊ ಆ ಕಡೆಯಿಂದ ಕಾಣಿಸ್ತಾ ಇದ್ದಾರೆ ನೋಡಿ, ನಮ್ಮನ್ನು ನೋಡ್ತಾ ಇದ್ದಾರೆ ಅಲ್ಲಿ, ಅವರೆಲ್ಲ ಇಸ್ರೇಲ್ ಅವರು. ಸೊ ಇದೇ ಜಾರ್ಡನ್ ರಿವರು. ಇಂಡಿಯಾ ಇಸ್ರೇಲ್ ನೋಡಿ, ಅವ್ರು ಕರೀತಾವ್ರು ಇಸ್ರೇಲ್ ಅವರು. ಬನ್ನಿ ಹಿಂಗೆ ಕೇಳ. ನಾವು ಜಾರ್ಡನ್ ನಿಂತ್ಕೊಂಡಿದೀವ, ಒಂದು ನದಿ ಇದೆಯಾ, ಅವ್ರು ಇಸ್ರೇಲ್ ಜಾರ್ಡನ್ ಹಾಕಿದ್ರೆ ಬನ್ನಿ ಇಸ್ರೇಲ್ಗೆ ಅಂತ ಬಿಟ್ಟು ಕೇಳ್ತಾವ್ರೆ. ನಾವೇನು ನೋಡ್ತಿದ್ದೀರ, ಬರೀ 7 ಮೀಟರ್ ಇದೆ ರಿವರು. ಇದನ್ನು ಕ್ರಾಸ್ ಮಾಡ್ಕೊಂಡ್ರೆ ಇಸ್ರೇಲ್. ಅಲ್ಲಿ ಫ್ಲಾಗ್ ಕಾಣಿಸ್ತಿದೆ ನೋಡಿ ನಿಮಗೆ, ಇಸ್ರೇಲ್ ಫ್ಲಾಗು. ಕ್ರಿಶ್ಚಿಯನ್ ಆಗೋದೆ ಕಣ ನೀನು. ಹಿಂಗೇನೋ ಅನ್ಕೊಂಡ್ರೆ ಗುರು, ತಣ್ಣಗಿದೆ ಜಾರ್ಡನ್ ರಿವರಲ್ಲಿ ಇಳಿದಿರೋದು. ಹಿಂಗೆ ಇಳ್ಕೊಂಡು ಹೋದ್ರೆ ಇಸ್ರೇಲ್ಗೆ ಹೋಗ್ಬಿಡ್ತೀನಿ. ತವಾಕ ಥರ ಆಮೇಲೆ ನಮ್ಮನ್ನ ಬೇಡ. ಕ್ರಿಶ್ಚಿಯನ್ ಆಗ್ಬಿಟ್ಟೆ ಕಣ ನೀನು ಇವಾಗ. ಹೌದಾ? ಇಲ್ಲ, ಬ್ಯಾಪ್ಟೈಸ್ಡ್ ಆಗಿಲ್ಲ ನಾನು. ಬ್ಯಾಪ್ಟೈಸ್ಡ್ ಆಗಿಲ್ಲ ನಾನು, ಇನ್ನು ಹಿಂದೂನೇ. ಕ್ರಿಶ್ಚಿಯನ್ ಅಂತೂ ಆಗಿಲ್ಲ ನಾನು. ಆದರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ವೈಟ್ ಡ್ರೆಸ್ ಹಾಕೊಂಡು ಬ್ಯಾಪ್ಟೈಸ್ಡ್ ಆಗ್ತಾ ಇದ್ದಾರೆ ನೋಡಿ ಅವ್ರೀಗ. 3 ಸಲ ಮುಳುಗ್ಬೇಕಾ? 1 3 ಅಷ್ಟೇ. ಕ್ರಿಶ್ಚಿಯನ್ ಆಗೋದ್ರಾ? ಬ್ಯಾಪ್ಟೈಸ್ಡ್. ಸೊ ಅವ್ರು ವೈಟ್ ಡ್ರೆಸ್, ಈ ಬ್ಯಾಪ್ಟೈಸ್ ಆಗೋದೇ ಅಂದ್ರೆ ಏನು ಅಂದ್ರೆ ಅವ್ರು ಪ್ಯೂರಿಟಿ ಆಗ್ತಾರೆ. ಸೊ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ತಾರೆ. ಸೊ ಅವರು ವೈಟ್ ಡ್ರೆಸ್ ಹಾಕೊಂಡು ಅದ್ರಲ್ಲಿ ಮುಳುಗಿದ್ರೆ ಕ್ರಿಶ್ಚಿಯನ್ ಆದ್ರು ಅಂತ. ಓಕೆ. ಒಂದು ಪವಿತ್ರವಾದ ಜಾಗನ ಅದರಲ್ಲೂ ರಿಲಿಜನ್ ತಂದು ಹೇಗೆ ಜಗಳ ಆಡ್ಬೋದು 2 ದೇಶಗಳು ಅಂತ. 2 ಮುಸ್ಲಿಂ ದೇಶಗಳು, ಅವ್ರದ್ದೇ ಅಲ್ಲ ಇದು, 2 ಮುಸ್ಲಿಂ ದೇಶಗಳು ತೋರಿಸ್ತಾವೆ. ಅದು ಪೀಸ್ ಟ್ರೀಟಿ ಬೇರೆ ಆಗಿದೆ, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ ಇವ್ರಿಗಂತೂ. ಇಲ್ಲಿ ಕೂಡ ಮಿಲಿಟರಿ ಅವ್ರು ಇರ್ತಾರೆ, ಅಲ್ಲಿ ಕೂಡ ಮಿಲಿಟರಿ ಅವ್ರು ಇರ್ತಾರೆ. ಕ್ಯಾಮ್ರಾ ಎಲ್ಲಾ ಕಡೆ ಇದೆ. ನಾವಿಲ್ಲಿ ಇಷ್ಟು ನೀರು ನಗ್ನಗ್ತಾ ಮಾತಾಡ್ತಾ ಇದ್ದೇವೆ, ಬಟ್ ಗೊತ್ತಿಲ್ಲ ಕ್ಯಾಮ್ರಾ ಎಲ್ಲ ಕ್ಯಾಪ್ಚರ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಆಗ್ಲೇ ಬಂದು ಸ್ವಲ್ಪ ಮಿಲಿಟರಿ ಅವರು ನೋ ಕ್ಯಾಮ್ರಾ ನೋ ಪಿಕ್ಚರ್ಸ್ ಅಂತ ಹೇಳಿದ್ರು. ಆದ್ರೂ ನಿಮಗೆ ತೋರ್ಸೋ ಪ್ರಯತ್ನ ಪಟ್ಟಿದ್ದೀವಿ. ಜಾರ್ಡನ್ ರಿವರ್ ಆಗಿರ್ಬೋದು, ಕ್ರಿಶ್ಚಿಯನ್ ಜೀಸಸ್ ಬ್ಯಾಪ್ಟೈಸ್ ಜಾಗ ಆಗಿರ್ಬೋದು, ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗಾದ್ರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ, ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ. ಹಲೋ, ಗುಡ್ ಮಾರ್ನಿಂಗ್. ಜೋಶ್ ಇಲ್ಲ, ಇದು ಜೋಶ್ ಅಂದ್ರೆ. ಎಲ್ಲರೂ ರೆಡಿ ಅಮನ್ ಸಿಟಿ ಟೂರ್ ಮಾಡಕ್ಕೆ? ಲೆಟ್ಸ್ ಎಕ್ಸ್ಪ್ಲೋರ್ ಅಮನ್ ಸಿಟಿ. ನಮಸ್ಕಾರ. ಯೆಸ್. ನಾವೀಗ ಅಮನ್ ಸಿಟಿಡಲ್ಗೆ ಬಂದಿದ್ದೀವಿ. ಆಚೆ ಸಿಟಿಡಲ್ ಅಂದ್ರೆ ಚರ್ಚಾ? ಚರ್ಚ್. ಇದು ಬಂದು ಆಕ್ಚುಲಿ ರೋಮನ್ ಎಂಪೈರ್ ಆಗಿರುತ್ತೆ. ಜಾರ್ಡನ್ ರೋಮನ್ ಅವ್ರು ಬಂದು ಇಲ್ಲೂ ಕೂಡ ಆಳ್ವಿಕೆ ಮಾಡಿರ್ತಾರೆ. ಸೊ ಇವಾಗ ಬಿಟ್ಟು ಆದ್ಮೇಲೆ ಅವ್ರದ್ದು ಉಳಿವಿಕೆ ಏನು ಉಳಿದಿದೆಯಲ್ಲ ಅದನ್ನ ಇವಾಗ ಸಿಟಿಡಲ್ ತರ ಇವ್ರು ಮಾಡಿ ಟೂರಿಸ್ಟ್ ಸೈಟ್ ಮಾಡಿದ್ದಾರೆ. ಜಾರ್ಡನ್ ಹೆಣ್ಮಕ್ಳಿಗೆ ನಮ್ಮ ಇಂಡಿಯಾ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ. ಹಲೋ, ಸಲಾಂ 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 ಸಲಾಂ. ಈ ಜಾರ್ಡನ್ ಹೆಣ್ಮಕ್ಳಿಗೆ ನಮ್ಮ ಇಂಡಿಯನ್ ಹೆಣ್ಮಕ್ಳು ಕಂಡ್ರೆ ಇಷ್ಟ ಅವ್ರಿಗೆ. ಸೊ ಅದಕ್ಕೆ ಆ ಥರ ಸೆಲ್ಫಿ ತಕ್ಕೋತಾರೆ ನೋಡಿ. ಹಿಂದೂಸ್ತಾನ್, ಇಂಡಿಯಾ. ಆಶಾನ್ ಮುತ್ಕೊಂಡ್ಬಿಟ್ಟಿದ್ದಾರೆ, ಎಂತಕ್ಕೆ ಅಂತ ಗೊತ್ತಿಲ್ಲ. ಸೊ ಏನ್ ಮಾಡ್ತಾವ್ರೆ? ಓದ್ಕೊಳ್ಳಿ, ಎಕ್ಸಾಮ್ ಬರೀರಿ. ಸಲಾಂ ನಡೀರಿ. ಬಾಯ್. ರೋಮನ್ಸ್ ಅವರು ಎಲ್ಲಿಂದ ಎಲ್ಲೋದ್ರೂ ಬಿಡಲ್ಲ. ಯಾವುದೇ ದೇಶಕ್ಕೆ ಹೋದ್ರು ಆಕ್ರಮಣ ಮಾಡಿ ಅಲ್ಲವರು ರೋಮನ್ ಥಿಯೇಟ್ರ್ ಕಟ್ಬಿಟ್ಟು ಅವರ ಪ್ರತಿಷ್ಠಾಪನೆ ಅಲ್ಲಿ ಮಾಡ್ಬಿಡ್ತಾರೆ. ಅವರು ಇಲ್ಲಿ ನೋಡಿ, ನಾನು ಇದೇ ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆ ಫುಲ್ಲು ಇದು ರೋಮನ್ ಥಿಯೇಟರು. ಹಂಗೆ ನೋಡಿ ಓಲ್ಡ್ ಸಿಟಿ ವ್ಯೂ ಕಾಣಿಸ್ತಾ ಇದೆ. ಇಲ್ಲೇ ರೋಮನ್ ಥಿಯೇಟರ್ ಕಾಣಿಸ್ತಾ ಇದೆ ನೋಡಿ. ಸೆಂಟರ್ ಆಫ್ ದ ಸಿಟಿ ಇರ್ಬೇಕು ಅವ್ರದೊಂದು ಅಲ್ವಾ? ಅದು ಹೆಂಗ್ ಸಕ್ಕತ್ತಾಗಿ ಕಟ್ಟಿಸ್ಕೊಂಡವ್ರು ಗುಡು ಮನೆಗಳ್ನ. ಎಷ್ಟೇ ಹಾಳಾದ್ರೂ ಇನ್ನೂ ಉಳ್ಕೊಂಡಿದೆ ನೋಡೋದು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಅಮೇಝಿಂಗ್ ಬ್ಯಾಕ್ ಗ್ರೌಂಡ್ ವ್ಯೂಗೆ ಫೋಟೋಸ್ ತೆಗೆಸ್ಕೊತಾ ಅವ್ರೆ. ಓ ಸಕ್ಕತ್ತಾಗಿದೆಯಲ್ಲ ವ್ಯೂ. ಒಂದು ದೇಶಕ್ಕೆ ಫಸ್ಟ್ ಬಂದರೆ ಏನು ಮಾಡ್ಬೇಕು ಹೇಳಿ? ದುಡ್ಡು ಎಕ್ಸ್ಚೇಂಜ್ ಮಾಡಬೇಕು ಮತ್ತು ಸಿಮ್ ಕಾರ್ಡ್ ತೊಗೊಬೇಕು. ನಾವೀಗ ದುಡ್ಡು ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ನೋ ಶಾಪಿಂಗ್.
ನೋ ಶಾಪಿಂಗ್, ಮಿಸ್ ಆಗ್ಬಿಡ್ತೀರಾ ಆಮೇಲೆ. $1 ಬಂದ್ಬಿಟ್ಟು 70 ಜಾರ್ಡನ್ ಕರೆನ್ಸಿ. ಫುಲ್ ಶಾಪಿಂಗಾ? ಏನು ಸರ್ ಫುಲ್ ಶಾಪಿಂಗಾ? ಹೆವಿ ಶಾಪಿಂಗ್. ಅಲ್ಲಿ ನೋಡಿ, ಅಲ್ಲಿ ಇಳಿಸ್ಕೊತಾ ಇರೋದು ಅವರು. ಎಲ್ಲರೂ ಫುಲ್ಲು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ತಾವ್ರೆ. ಅಮನ್ ಸಿಟಿಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಅದಕ್ಕೆ ಫೇವ್ರೇಟ್ ಪಾರ್ಟ್ ಏನು ಗೊತ್ತಾ, ಅಮನ್ ಸಿಟಿಯಲ್ಲಿ ಈ ಥರ ಲೋಕಲ್ ಮಾರ್ಕೆಟ್ ತಿರ್ಗಾಡ್ಕೊಂಡು ಎಲ್ಲರ ಹತ್ರನೂ ಮಾತಾಡ್ಕೊಂಡು ನಕ್ಕೊಂಡು ಹೋಗೋದು. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಹಣ್ಣುಗಳು ಜಾಸ್ತಿ ಮಾಡ್ತಿರ್ತಾರೆ ಕಿರಣ್ ಅಲ್ವಾ? ಹಣ್ಣುಗಳು ಜಾಸ್ತಿ ನೋಡ್ತಾ ಇದ್ದೀನಿ, ಮತ್ತೆ ಲಾಟ್ರಿ ಟಿಕೆಟ್ಸ್ಗಳು ಜಾಸ್ತಿ ನೋಡ್ತಾ ಇದೀನಿ. ಇನ್ನು ಲಾಟ್ರಿ ಆಡೋದು ಬಿಟ್ಟಿಲ್ಲ ಅನ್ಸ್ತೇ ಇವರು ಪಾಪ. ಇಲ್ಲಿ 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 ಹಣ್ಣು ಹಣ್ಣು ಫ್ರೀಯಾಗಿ ತಿಂತವ್ರೆ. ಸುಮ್ಮನೆ ನೆಲ್ಲಿಕಾಯಿ, ಬೆಟ್ಟಿದ ನೆಲ್ಲಿಕಾಯಿ, ಕಳ್ಳೆಕಾಯಿ ಎಲ್ಲ ಏನೋ ಈ ಥರ ಕಲರ್ಗಳವೆ. ಇವರು ಅರಬಿಕ್ ಕಂಟ್ರೀಸ್ ಏನ್ ಗೊತ್ತಾ, ಈ ತರ ಡ್ರೈಡ್ ಐಟಮ್ಸ್, ಪಿಸ್ತಾ, ಆಲ್ಮಂಡ್ಸ್ ಜಾಸ್ತಿ ಇದ್ರು, ಅದನ್ನೇ ಇಟ್ಟರೆ ಫುಲ್ಲು. ಮತ್ತೆ ಡ್ರೈ ಮಾಡಿ ಇಟ್ಬಿಟ್ಟಿದ್ದಾರೆ ಕಿರಣ, ಫುಲ್ ಎಲ್ಲ ಡ್ರೈ ಮಾಡ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಇಟ್ಬಿಟ್ಟವ್ರೆ ಗುರು. ಇಲ್ಲಿ ನೋಡಿ, ಇಲ್ಲಿ ಸೂಪರ್ ಕಿರಣ. ಇಲ್ಲೂ ನಮ್ಮ ಕಡೆ ಮಸಾಲೆಗಳು ಸಖತ್ ಸಿಗ್ತಾವೆ ಇಲ್ಲಿ. ಏನಮ್ಮ ಅದು? ಏನಿದು? ಉಪ್ಪ ಖಾರನಾ, ಸ್ವೀಟಾ? ಓ, ನಮ್ದು ಬೇಜಾನ್ ಸ್ಪೈಸಸ್ ಯೂಸ್ ಮಾಡ್ತಾರೆ ಗುರು ಇವರು. ಇವ್ರು ಎಷ್ಟೇ ಸ್ಪೈಸ್ ಯೂಸ್ ಮಾಡಿ ನಮ್ತ ಟೇಸ್ಟ್ ಬರಲ್ಲ ಕಿರಣ. ಕೇಸರಿ ಇದು. ಕೇಸರಿನೂ ಇದೆ. ನಮ್ಮ ಚಿಕ್ಕಪೇಟೆ ಕಡೆದೇ ಬಂದಂಗಿಲ್ಲ ಇದು. ಸೆಕೆಂಡ್ ಹ್ಯಾಂಡ್ ತರ ಕಾಣಿಸ್ತದೆ ಕಿರಣ ನನ್ಗೇನು. ನಮ್ಮ ಚಿಕ್ಕಪೇಟೆ, ಬಳೆಪೇಟೆ ಅಲ್ವಾ, ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಜಾಸ್ತಿ. ಜಾರ್ಡನ್ ಮಾರ್ಕೆಟ್ ಅಲ್ಲಿ ಈ ತರ ಕಲರ್ ನೋಡೋದೇ ಏನೋ ಒಂಥರ ಖುಷಿ ಗುರು. ನಮ್ಮ KR ಮಾರ್ಕೆಟ್ಗಳಿಗೆ ಹೋದ್ರೆ ನಿಮಗೆ ಈ ತರ ದಿನಸಿ ಸಾಮಾನುಗಳೆಲ್ಲ ಸಿಗುತ್ತಲ್ಲ, ಅದೇ ತರ ಇವರು ಯೂಸ್ ಮಾಡ್ತಾರೆ. ಖಾರ ಆಗಲಿ ಎಲ್ಲ ಮೋಸ್ಟ್ಲಿ ಸ್ಟೈಲ್ಗಳೆಲ್ಲ ನಮ್ಮದೇ, ಆದರೆ ಡಿಫ್ರೆನ್ಸ್ ಅಷ್ಟೇ. ಏನಂತ ಯಪ್ಪಂಗೆ? ಓ ಹೌದಾ? ಯಾವುದು ಇದು? ಏನೇ ಕೇಳಿದ್ರು ಒಂದಿನಾರು. ರೋಲೆಕ್ಸ್ ಒಂದಿನಾರು ಸಿಗುತ್ತೆ ಒಂದಿನಾರು ಅಂದ್ರೆ $114. ರೋಲೆಕ್ಸ್ ಎಲ್ಲ ಒಂದಿನಾರು. ಶುಕ್ರಾನ್. ನಮ್ಮ ಗ್ರೂಪ್ ಅಲ್ಲಿ ಬಿಟ್ಟಿಯಾಗಿ ತಿಂದಿದ್ ಯಾರು ಅಂದ್ರೆ ಇವರೊಬ್ರೆ. ಆವಾಗಿಂದ ಬೇರೆಯವ್ರು ತಗೊಳ್ತಿರ್ಬೇಕಾರೆ ಬರೋದು ಮಧ್ಯದಲ್ಲಿ ಬಿಟ್ಟಿ ತಿಂದಿದ್ದು. ಎಷ್ಟು ತಿಂದಮ್ಮ? ಬೆರೀ ಬಿಟ್ಟಿನೇ, ಬೆರೀ ಫ್ರೀನೇ. ನೋಡಿ ಅವ್ರ ಯಜಮಾನ್ರು ಪಾಪ ಪರವಾಗಿಲ್ಲ, ನಮಗೆ ಕೊಡ್ತಾವ್ರೆ. ಅಲ್ಲೋ, ಎಷ್ಟು ಫ್ರೀ ತಿಂದಮ್ಮ? ಮಾರ್ಕೆಟ್ ಫುಲ್ ನಿನ್ನ ಹೆಸರೇ ಓಡಾಡ್ತಾ ಇದೆ, ವಿದ್ಯಾ ಅಂತ. ವೆರಿ ಫ್ರೀ ತಿನ್ಕೊಂಡು ಓಡಾಡ್ತಾವ್ರೆ ಅಂತ. ವೆಲ್ಕಮ್ ಟು ದ ಫೇಮಸ್ ರೋಮನ್ ಥಿಯೇಟರ್ ಇನ್ ಜಾರ್ಡನ್. 2ನೇ ಶತಮಾನದಲ್ಲಿ ಕಟ್ಟಿಸಿರೋ ರೋಮನ್ ಥಿಯೇಟರ್ ಇದು. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಟ್ಟು 6,000 ಜನ ಕುತ್ಕೊಬೋದಾಗಿತ್ತು ಈ ರೋಮನ್ ಥಿಯೇಟ್ರಲ್ಲಿ. ಅಮನ್ ಸಿಟಿ ಟೂರ್ ರೌಂಡ್ ಹೊಡೆದಿದ್ದಾಯ್ತು. ನೆಕ್ಸ್ಟ್ ಇವಾಗ ಊಟಕ್ಕೆ ಹೋಗೋಣ. ಇಲ್ಲ ಊಟ? ನಮಸ್ತೆ ಅಂತ ಇಂಡಿಯನ್ ಹೋಟ್ಲಿಗೆ ಹೋಗ್ತಾ ಇದೀವಿ ಊಟ ಮಾಡ್ಲಿಕ್ಕೆ. ಇವಾಗ ಅಮ್ಮನಲ್ಲಿ ಇಂಡಿಯನ್ ಹೋಟೆಲ್. ಅಮನ್ ಸಿಟಿಯಲ್ಲಿ ಇಂಡಿಯನ್ ಫುಡ್ ತಿನ್ನಕ್ಕೆ ಬಂದಿದ್ದೀವಿ. ಸರ್, ಹೇಗಿದೆ ಟೇಸ್ಟು? ಏನು ನಾನ್ ವೆಜ್ಜಾ? ಜಾರ್ಡನಲ್ಲಿ ಒನ್ ಆಫ್ ದ ಫೇಮಸ್ ಮೊಸಾಯಿಕ್ ಶೋರೂಮಿಗೆ ಬಂದಿದ್ದೀವಿ. ಇವೆಲ್ಲ ಏನು ಡಿಸ್ಕ್ರಿಪ್ಷನ್ಸ್ ಎಲ್ಲ ಮಾಡಿದಾರಲ್ಲ, ಎಲ್ಲ ಮೊಸಾಯಿಕಲ್ಲಿ ಮಾಡಿರೋದು. ಇದು ಕಾಣಿಸ್ತದೆಯಲ್ಲ, ಇವೆಲ್ಲ ಒಂಥರ ಟೈಲ್ಸ್ ಇದ್ದಂಗೆ. ಈ ಟೈಲ್ಸಲ್ಲಿ ಡಿಸೈನ್ ಮಾಡೋದು. ಇವರು ಮಾಡ್ತಿರೋರೆಲ್ಲ ಅಂಗವಿಕಲರು, ಸೊ ಹ್ಯಾಂಡಿಕ್ಯಾಪ್ಟ್. ಹೌದಾ? ಫಿಸಿಕಲಿ ಚಾಲೆಂಜ್ಡಾ? ಹೌದಾ? ಹಲೋ, ಸಲಾಮ್. ತುಂಬಾ ಕಷ್ಟ ಇದು ಮಾಡೋದು, ಅಷ್ಟು ಈಸಿ ಅಲ್ಲ ಮಾಡೋದು ಇದನ್ನ. ಸೊ ಒಂದೊಂದು ಕಟ್ ಮಾಡ್ಕೋಬೇಕು ಕಿರಣ್. ಇದನ್ನ ಈ ತರ ಸ್ಟೋನ್ಸ್ ಇರುತ್ತಲ್ಲ, ಈ ಸ್ಟೋನ್ನ ಕಟ್ ಮಾಡ್ಕೊಂಡು ಒಂದು ಚಿಕ್ಕದಾಗಿ ಮಾಡ್ಕೊಂಡು ಮಾಡೋದು. ತುಂಬಾ ಟೈಮ್ ಹಿಡಿಯುತ್ತೆ ಮಾಡಲಿಕ್ಕೆ. ಸೊ ಕೆಲವೊಂದು ಕಡೆಗಳಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಇಲ್ಲ ಫಿಸಿಕಲಿ ಚಾಲೆಂಜ್ ಪೀಪಲ್ಗೆ ಕೆಲಸನೇ ಕೊಡಲ್ಲ, ಹೋಗ್ಬಿಟ್ಟು ವಾಪಸ್ ಬನ್ನಿ ಅಂತಾರೆ. ಆದರೆ ಇಲ್ಲಿ ಫಿಸಿಕಲಿ ಚಾಲೆಂಜ್ ಪೀಪಲ್ ಕಳಿಸ್ಬಿಟ್ಟು ಕೆಲಸ ಕೊಡ್ತಾ ಇದ್ದಾರೆ. ಒಂಥರ ಇದೇ ಥರ ಎಷ್ಟೊಂದು ಹೋಟ್ಲುಗಳೆಲ್ಲ ಮಾಡಬೇಕು. ಹೋಟ್ಲುಗಳು ಬರ್ತಾ ಇದೆ, ಇನ್ನೂ ಜಾಸ್ತಿ ಬಂದರೆ ಇಂಥವ್ರು ಕೆಲಸ ಸಿಕ್ಕಿ ಅವರು ಅವ್ರ ಜೀವನ ನಡೆಸೋದಾಗುತ್ತೆ. ಇಲ್ಲಿ ಒಂದು ಶಾಪ್ ಮಾಡಿ ಅಥವಾ ಒಂದು ತೊಗೊಂಡ್ರೆ ಏನೂ ತೊಂದರೆ ಇಲ್ಲ, ಬಿಕಾಸ್ ಇವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅದು ಆ್ಯಕ್ಚುಲಿ. ನೀವು ಈ ಚೇರ್ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು $20,000 ಅಂದರೆ ಎಷ್ಟಾಯ್ತಪ್ಪ ಅಲ್ಲಿಗೆ? 20 ಲಕ್ಷ ಆಯಿತಾ? ಆಲ್ಮೋಸ್ಟ್ 15 ಲಕ್ಷ. 15 ಲಕ್ಷ ಅಂತ ಈ ಚೇರ್ಗೆ ಎಂತಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಫುಲ್ಲು ಮೊಸಾಯಿಕಿನ ಮಾಡಿದ್ದಾರೆ ನೋಡಿ. $20,000 ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ಎದ್ಬಿಟ್ರೆ ಸಾಕು ಒಂದ್ಸರಿ. ಅರೆ ಏನು ಕಂಫರ್ಟ್ ಇಲ್ಲ ಯಪ್ಪ. ಹೇಗಿತ್ತು ದಿನ ಇವತ್ತು? ಸೊ ಎಲ್ಲರೂ ಎಲ್ಲಿಗಪ್ಪ ರೆಡಿ ಆಗ್ತಾ ಇದ್ದೀರ? ಸಂಜೆ 7:30 ಹೋಗಿ ಯಾರಿಗೂ ಸುಸ್ತಾಗಿಲ್ವಾ? ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ಅಮನ್ ಸಿಟಿ. ಏನೋ ಮಾಡ್ತವನಲ್ಲ ಶಿಷ್ಯ. ಓ, ಕಳ್ಳೆಕಾಯಿ. ಇದು ಬಂದ್ಬಿಟ್ಟು ಸ್ಯಾಂಡ್ ಆರ್ಟು. ಇದ್ರ ಮೇಲೆ ನಮ್ಮ ಹೆಸರು ಎಲ್ಲ ಬರ್ದ್ಕೊಡ್ತಾರೆ ನೋಡಿ, ಅಲ್ಲಿ ಮಾಡ್ತಾ ಇದ್ದಾರೆ. ಆ ಥರ ಹೇಳಿದ್ರೆ ಅವ್ರಿಗೆ ನಮ್ಮ ಹೆಸರು ಏನಾದರೂ ಬರ್ದ್ಕೊಡ್ತಾರೆ ಅದ್ರ ಮೇಲ್ಗಡೆ. 1/2 ಕಿಲೋ ಕುನೋಫೆ, 1/2 ಕಿಲೋ ಟ್ವಿಸ್ಟೆಡ್ ಚೀಸ್, ಇಂಡಿಯಾ. ಮಾಶಾಅಲ್ಲಾ.
kg ತಗೊಂಡಿದ್ವಿ ಆಯ್ತಾ, ನಾಳೆ ಡ್ರೈವ್ ಇದೆ, ಲಾಂಗ್ ಡ್ರೈವ್ಗೆ ಅಂತ 1 kg. ಅದು ತಾಳಿ ಇನ್ನೊಂದು ಹೇಳ್ತೀನಿ, 1 kg ನಾವೆಲ್ಲ 100 ಗ್ರಾಮ್ ತಿಂದಿದ್ವಿ, 900 ಗ್ರಾಮ್ ತಿಂದವ್ರು ಇವರೊಬ್ರು. ಗೈಸ್ ಲಾಸ್ಟ್ ದಿನ ಜಾರ್ಡನ್ ಅಲ್ಲಿ ಏನ್ ಖುಷಿನಾ ದುಃಖನಾ ಸಂತೋಷನಾ ಏನಾಗ್ತಾ ಇದೆ? ಸುಸ್ತುನಾ ದುಃಖ ಆಗ್ತಾ ಇದೆಯಾ? ಊಟ ಹೇಗಿತ್ತು? ಊಟ ಫುಡ್ ವಾಸ್ ಸೂಪರ್ ನೈಸ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಎವ್ರಿವನ್. ನಿಮ್ಮಿಂದನೇ ಗ್ರೂಪ್ ಟ್ರಿಪ್ ಆಗಕ್ಕೆ ಸಾಧ್ಯ ಆಗಿದ್ದು. ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಂಟರ್ನ್ಯಾಷನಲ್ ಟ್ರಿಪ್ಪು. ತುಂಬ ಮಜಾ ಮಾಡಿದೆ. ಹಾಂ ಸರ್, ಸೂಪರ್ ಎಕ್ಸೈಟ್. ನಾನು ಇಷ್ಟು ಈ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂದ್ಕೊಂಡೇ ಇರಲಿಲ್ಲ. ಫುಲ್ 7 days ಫುಲ್ ಜಾಮ್ ಪ್ಯಾಕ್ಡ್ ಮಜಾ ಮಾಡಿದ್ದೀನಿ. ಅಲ್ಟಿಮೇಟ್ ಆಗಿತ್ತು. ಪೆಟ್ರಾ ಅಂತೂ ನೀವು ಒನ್ಸ್ ಇನ್ ಎ ಲೈಫ್ ಟೈಮ್ ನೋಡಲೇಬೇಕಾಗಿರೋದು. ವಂಡರ್ಸ್ನ ಒಂದ್ಸಲಿ ಬಂದಾದರೂ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರ ಜೊತೆ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊಂತ. ಪೆಟ್ರಾ ನಮ್ಮ ಲಕ್ ಏನಂತಂದರೆ ನೈಟಲ್ಲಿ ನೋಡಿದ್ದೀವಿ. ಪೆಟ್ರಾ ಬೈ ನೈಟ್. ಯಾವ ಜಾಗ ನಿಮ್ಗೆ ತುಂಬ ಇಷ್ಟ ಆಗಿದೆ? ಪೆಟ್ರಾ, ವಾದಿ ಮುಜೀಬ್. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು. ಎಲ್ಲ ಅಂತ ಡಿಫ್ರೆಂಟ್ ಪ್ಲೇಸಸ್. ಫಸ್ಟ್ ಟೈಮ್ ಗ್ರೂಪ್ ಟ್ರಿಪ್ಪಿಗೆ ಬಂದಿದ್ದೀವಿ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಅದೇ ಬಂದಾಗ ಅಪರಿಚಿತರು, ಹೋಗುವಾಗ ಒಂದು ಕುಟುಂಬ ಥರ ಆಗಿದ್ದೀವಿ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಎಸ್ಪೆಷಲಿ ವಾಡಿರಮ್ದು 2 ದಿನ ಬಬಲ್ ಟೆಂಟಲ್ಲಿ ಸ್ಟೇ ಆಗಿದ್ದು, ಅದಂತೂ ಸಕ್ಕತ್ತಾಗಿತ್ತು. ವೆಜಿಟೇರಿಯನ್ಸ್ ಅಲ್ವಾ, ಹೇಗಿತ್ತು ವೆಜಿಟೇರಿಯನ್ ಆಪ್ಷನ್? ಹಾಂ, ವೆಜಿಟೇರಿಯನ್ ಎಲ್ಲ ಕಡೆ ಇತ್ತು. ಗೈಸ್ ಟಾಟಾ ಬಾಯ್, ಸಿ ಯು, ಹ್ಯಾಪಿ ಜರ್ನಿ, ಹ್ಯಾವ್ ಎ ಸೇಫ್ ಫ್ಲೈಟ್, ಬಾಯ್. ಎಲ್ಲರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲಿ ಚೆಕ್ ಇನ್ ಆದಮೇಲೆ, ಮಸ್ಕಟ್ ರೀಚ್ ಆದಮೇಲೆ, ಆಮೇಲೆ ಬೆಂಗಳೂರು ರೀಚ್ ಆದಮೇಲೆ, ಓಕೆ, ಮನೆಗೆ ಸೇರಿದ್ಮೇಲೆ ಒಂದು ಮೆಸೇಜ್ ಹಾಕ್ಬಿಡಿ ಎಲ್ಲರೂ. ಬಾಯ್, ಟೇಕ್ ಕೇರ್. Bye guys, bye. Thank you, bye. We miss you guys.